ಅಂದು ಜುಲೈ 30, 2024. ಇಡೀ ನಾಡನ್ನೇ ನಡುಗಿಸಿದ್ದ ಆ ಕಪ್ಪು ರಾತ್ರಿಗೆ ಇಂದಿಗೆ ಭರ್ತಿ 2 ವರ್ಷ. ನಡುರಾತ್ರಿ ಪ್ರಕೃತಿ ಮುಂದಾಗ ನೂರಾರು ಜೀವಗಳು ಮಣ್ಣಿನಡಿಯಲ್ಲಿ ಸಮಾಧಿಯಾಗಿದ್ದವು. ಮನೆ, ಮಠ, ಅನ್ನ ನೀಡುತ್ತಿದ್ದ ಕಾಯಕ ಎಲ್ಲವನ್ನ ಕಳೆದುಕೊಂಡು ಇಂದಿಗೂ ಶೂನ್ಯ ಜೀವನ ನಡೆಸುತ್ತಿರುವ ನೂರಾರು ಕುಟುಂಬಗಳು ನಮಗೆ ವಯನಾಡಿನಲ್ಲಿ ಸಿಗ್ತದೆ. ಆದರೆ ಈ ಪೈಕಿ ಅನೀಶ್ ಮತ್ತು ಸಯಾನ ದಂಪತಿಯ ಕತೆ ಕೇಳಿದರೆ ಎಂತಹ ಕಲ್ಲು ಹೃದಯವೂ ಕರಗಿ ಕಣ್ಣೀರಾಗತ್ತೆ. 2024 ಜುಲೈ 30 ನಡುರಾತ್ರಿ 1:30 ಸಮಯ. ಜೀಪ್ ಬಾಡಿಗೆ ನಡೆಸಿ ಸಂಸಾರ ಸಾಗಿಸ್ತಾ ಇದ್ದ ಅನೀಶ್, ಪತ್ನಿ ಸಯಾನ, ಮಕ್ಕಳಾದ ನಿವೇದ್, ಧ್ಯಾನ್, ನಿಶಾನ್, ತಾಯಿ ರಾಜಮ್ಮ ಹಾಗೂ ಅಕ್ಕನ ಮಗನ ಜೊತೆ ಪ್ರೀತಿಯಿಂದ ಊಟ ಮುಗಿಸಿ ನಿದ್ರೆಗೆ ಜಾರಿದ್ದರು. ಆದರೆ ಹೊರಗೆ ಸುರಿಯುತ್ತಿದ್ದ ಜಡಿ ಮಳೆಗೆ ಬೆಟ್ಟವೇ ಕುಸಿದು ಬರ್ತದೆ ಅಂತ ಆ ಕುಟುಂಬಕ್ಕೆ ಗೊತ್ತಿರಲಿಲ್ಲ. ದಿಢೀರನೆ ಕೇಳಿಸಿದ ಆ ಭೀಕರ ಶಬ್ದಕ್ಕೆ ಸಯಾನ ಪತಿಯನ್ನ ಎಬ್ಬಿಸಿದಾಗ ಎಲ್ಲವೂ ಮುಗ್ದು ಹೋಗಿತ್ತು. ಕಣ್ಣು, ಕಿವಿ, ಮೂಗಿನೊಳಗೆ ಕೆಸರು, ಮೈ ಮೇಲೆ ಬಂಡೆಕಲ್ಲುಗಳು. ಅನೀಶ್ ಕೆಸರಿನಲ್ಲಿ ಹೂತು ಹೋಗಿದ್ದ. ತನ್ನ ಪತ್ನಿಯ ಕೈ ಹಿಡಿದು ಎಬ್ಬಿಸಲು ಹೋರಾಡ್ತಾ ಇದ್ರು. ಮಕ್ಕಳ ಹೆಸರನ್ನ ಕೂಗಿ ಕೂಗಿ ಕರೀತಾ ಇದ್ರು. ಆ ಕ್ಷಣದಲ್ಲಿ ಅಪ್ಪ ಅಪ್ಪ ಅಂತ ಎರಡನೇ ಮಗ ಧ್ಯಾನ್ ಕೂಗಿದ್ದು ಅನೀಶ್ಗೆ ಕೇಳಿಸಿತು. ಆದರೆ ಆ ಧ್ವನಿ ಕೊನೆಯದ್ದಾಗಿತ್ತು. ಮತ್ತೊಂದು ಭೀಕರ ಕುಸಿತದ ಸೆಳೆತಕ್ಕೆ ಆ ಮುದ್ದು ಮಕ್ಕಳು, ತಾಯಿ ಹಾಗೂ ಅಕ್ಕನ ಮಗ ಎಲ್ಲರೂ ಕೊಚ್ಚಿ ಹೋದರು. ಅನೀಶ್ರ ಬದುಕಿನ ಅನ್ನದ ಬಟ್ಟಲಾಗಿದ್ದ ಜೀಪು ಕೂಡ ಪ್ರವಾಹದಲ್ಲಿ ಕೊಚ್ಚೋಯ್ತು. 1 ತಿಂಗಳ ಆಸ್ಪತ್ರೆಯ ಸುದೀರ್ಘ ಶಸ್ತ್ರಚಿಕಿತ್ಸೆಗಳ ನಂತರ ಅನೀಶ್, ಸಯಾನ ದಂಪತಿಗೆ ಆ ನಗ್ನ ಸತ್ಯ ಅರಿವಾಗಿದೆ. ತಮ್ಮ ಇಡೀ ಸಂಸಾರವೇ ಇಲ್ಲವಾಗಿದೆ ಅಂತ. ಇದೀಗ ಸರ್ಕಾರ ಅವರಿಗೆ ನೂತನ ಟೌನ್ಶಿಪ್ನಲ್ಲಿ ಸುಂದರವಾದ ಮನೆಯನ್ನೂ ನಿರ್ಮಿಸಿಕೊಟ್ಟಿದೆ. ಆದರೆ ಈ ಮನೆಯಲ್ಲಿ ಅವರ 3 ಮಕ್ಕಳಿಲ್ಲ, ತಾಯಿ ಇಲ್ಲ. ಈ ನೂತನ ಮನೆಯೊಳಗೆ ಹೆಜ್ಜೆ ಇಟ್ಟರೆ ಸಾಕು ನಿಮ್ಮ ಕಣ್ಣಂಚು ಒದ್ದೆ ಆಗತ್ತೆ. ಮನೆಯ ಪ್ರಮುಖ ಗೋಡೆಯ ಮೇಲೆ ತಾಯಿಯ ರಾಜಮ್ಮ ಮತ್ತು 3 ಮಕ್ಕಳ ಬೃಹತ್ ಪೇಂಟಿಂಗ್ ಕಣ್ಣಿಗೆ ಕಾಡ್ತದೆ. ಮನೆಯ ಒಂದು ಕೋಣೆಯನ್ನ ದೇವರ ಕೋಣೆಯಂತೆ ಮಾಡಲಾಗಿದೆ. ಆದರೆ ಅಲ್ಲಿ ಮಕ್ಕಳ ನೆಚ್ಚಿನ ಆಟಿಕೆಗಳು, ಅವರು ಶಾಲೆಗೆ ಒಯ್ಯುತ್ತಿದ್ದ ಬ್ಯಾಗ್ಗಳು, ತೊಡುತ್ತಿದ್ದ ಪುಟ್ಟ ಪುಟ್ಟ ವಸ್ತುಗಳನ್ನೇ ಜೋಡಿಸಿಡಲಾಗಿದೆ. ಮಕ್ಕಳಿಲ್ಲದ ಆ ಮನೆಯಲ್ಲಿ ಪ್ರತಿ ಕ್ಷಣವೂ ಆ ಮುದ್ದು ಮಕ್ಕಳ ನೆನಪುಗಳನ್ನೇ ನೆಚ್ಚಿಕೊಂಡು ಆ ದಂಪತಿ ದಿನ ತಳ್ತಾ ಇದ್ದಾರೆ. ಕಾಲ ಬದಲಾಗಬಹುದು, ಆ ಘಟನೆಗೆ 2 ವರ್ಷ ಕಳೆಯಬಹುದು. ಆದರೆ ಆ ಹೆತ್ತವರ ಒಡಲ ಬೆಂಕಿ ಮಾತ್ರ ಎಂದಿಗೂ ಆರುವುದಿಲ್ಲ.